ನಮಸ್ಕಾರ ವೀಕ್ಷಕರೇ, ಕ್ಯಾಂಪಸ್ ಐಗೆ ಸ್ವಾಗತ. ಪ್ರತಿ ಕ್ಯಾಂಪಸ್ನ ಸುದ್ದಿ ನಿಮ್ಮ ಮುಂದೆ ನಮ್ಮ ಕ್ಯಾಂಪಸ್ ಐನಲ್ಲಿ. ನಾನು ಅಭಿಷೇಕ್ ಶೆಟ್ಟಿ. ಮೊದಲಿಗೆ ಹೆಡ್ಲೈನ್ಸ್. ಸೈಂಟ್ ಅಲೋಷಿಯಸ್ ಬಿಎಡ್ ಕಾಲೇಜ್ ಸೆಲೆಬ್ರೇಟ್ಸ್ ಕಾಲೇಜ್ ಡೇ. ಏಟರ್ಸ್ ಕ್ಲಬ್ ವತಿಯಿಂದ ಪತ್ರಿಕಾ ಸಮಾವೇಶ, ಸುಬ್ರಾಯ ಚೊಕ್ಕಾಡಿ ಉದ್ಘಾಟನೆ. ಮ್ಯಾಂಗ್ಳೂರ್ ಚಾಪ್ಟರ್ ಆಫ್ ಅಲಯನ್ಸ್ ಫ್ರಾನ್ಸ್ ಇನಾಗ್ರೇಟೆಡ್. ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. Saint Aloysius B.Ed College celebrated College Day on Friday. Saint Aloysius Institutions of Education celebrated College Day on 30th Friday 2011. Reverend Father Clement Mascarenhas was the chief guest of the occasion. Parents and teachers play an important role in motivating a child and enhancing his talents, said Father Clement during the occasion. The students, you have to vibe with the society. You have to love your students. You must harm them. The students will always look at you as that student from the bus look at the face of that teacher. Similarly, the students will always look at you, an ideal person, always. And if they don't find an ideal teacher, an ideal person in you, then they will not be happy. Reverend Father Joseph Rodriguez urged future teachers to combine professional capacity with wisdom and said that along with the knowledge, they have to communicate spiritually in life and love. Teaching is a true vocation, and the teachers play a pivotal role in the life of their students. A teacher has to be passionately involved in constant personal updating, filled with the spirit of research, courageous enough to venture into new methods of teaching, and know how to combine professional competence with human wisdom in accompanying the students. Rank holders of 2009-2010, Sister Terenza SCCG, who secured 4th rank, Sister Lavina De Silva UMI, who secured 6th rank, and Reena Roshni Arana, who secured 7th rank, were felicitated on the occasion. The College Day celebration concluded with cultural programs by students. ನಮ್ಮ ಜೀವನವು ಪರಿಶುದ್ಧವಾಗುತ್ತದೆ. ಬನ್ನಿ, ನಾವೆಲ್ಲರೂ ಸೇರಿ ಈ ಪೊರಕೆಯನ್ನೇ ನಮ್ಮ ಲಾಂಛನವಾಗಿ ಮಾಡಿಟ್ಟುಕೊಂಡು ಈ ಒಂದು ಅನುಮಾನದ ನಾಟಕಕ್ಕೆ ತೆರೆ ಎಳೆಯೋಣ. ನಗರದ ಪತ್ರಿಕಾ ಸಂಪಾದಕರ ಸಂಘ ಎಡಿಟರ್ಸ್ ಕ್ಲಬ್ ವತಿಯಿಂದ ಪತ್ರಿಕಾ ಸಮಾವೇಶವನ್ನು ನಗರದ ಪುರಭವನದಲ್ಲಿ ಆಯೋಜಿಸಲಾಗಿತ್ತು. ನಗರದ ಪುರಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ಸಂಪಾದಕರ ಸಂಘ ಎಡಿಟರ್ಸ್ ಕ್ಲಬ್ನ ಪತ್ರಿಕಾ ಸಮಾವೇಶವನ್ನು ಖ್ಯಾತ ಸಾಹಿತಿ ಸುಬ್ರಾಯ ಚೊಕ್ಕಾಡಿ ಉದ್ಘಾಟಿಸಿದರು. ನಾಡಿನ ಹಿರಿಯ ಕವಿ ಸಾಹಿತಿ ಶ್ರೀ ಸುಬ್ರಾಯ ಚೊಕ್ಕಾಡಿ ಅವರ ಕರ್ತೃತ್ವ ಶಕ್ತಿಯುಳ್ಳ ಹಸ್ತಗಳಿಂದ ಧರ್ಮದರ್ಶಿ ಶ್ರೀ ಹರಿಕೃಷ್ಣಪುರರು ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಗಣ್ಯರ ಉಪಸ್ಥಿತಿಯ ಜೊತೆಗೆ ನಡೀತಾ ಇದೆ. ಇದಕ್ಕೆ ನೀವೆಲ್ಲ ಸಾಕ್ಷಿಯಾಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಮಾತನಾಡಿದ ಚೊಕ್ಕಾಡಿ, ಪ್ರಸ್ತುತ ದೊಡ್ಡ ಪತ್ರಿಕೆಗಳು ಮಾಹಿತಿ ಸ್ಫೋಟದಂತಹ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಸಣ್ಣ ಪತ್ರಿಕೆಗಳು ಎಲ್ಲಾ ರೀತಿಯ ಬರವಣಿಗೆಗಳಿಗೆ ಬುನಾದಿ ಎಂದು ಹೇಳಿದರು. ಸಣ್ಣ ಪತ್ರಿಕೆಗಳು ಮತ್ತು ದೊಡ್ಡ ಪತ್ರಿಕೆಗಳು ಇದೆಯಲ್ಲ, ನಮ್ಮ ರಾಜ್ಯವ್ಯಾಪಿ ಪತ್ರಿಕೆಗಳು, ಇವು ಮತ್ತೆ ಒಂದು ದೊಡ್ಡ ಕಂದಕ ಬಂದಿದೆ. ಜಾಗತೀಕರಣ ಹಾಗೂ ಉದಾರೀಕರಣ ಕಾರಣವಾಗಿ ನಮ್ಮಲ್ಲಿ ನಡೆದಂತ ದೊಡ್ಡ ಅಣುಸ್ಫೋಟ, ಅದಕ್ಕೆ ಸಮಾನವಾದ ಸ್ಫೋಟ ಅಂದ್ರೆ ಮಾಹಿತಿಗಳ ಸ್ಫೋಟ. ಇವತ್ತು ದೊಡ್ಡ ಪತ್ರಿಕೆಗಳು ಈ ಮಾಹಿತಿಗಳ ಸ್ಫೋಟದಿಂದಾಗಿ ಬಹಳ ಕಷ್ಟಪಡಬೇಕಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ
ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷರಾದ ಹರಿಕೃಷ್ಣ ಪುಣಾನೂರು ಕಾರ್ಯಕ್ರಮದ ಬಗೆಗೆ ಮಾತನಾಡಿದರು. ಬೆಳಗ್ಗೆ ಉದಯವಾಣಿ ದೀಪರ ಪ್ರದರ್ಶನ ಬಂದಾಗ ಅದರ ಎಡಿಷನ್ ವಿಭಾಗದಲ್ಲಿ ಬೇರೆ ವಿಷಯ, ಅಲ್ಲಿ ಉಡುಪಿ ಸೈಡ್ ಬೇರೆ, ಅಲ್ಲಿ ಎರಡೂ ಕೈಗೆ ಸಿಕ್ಕುವುದರಿಂದ ಪತ್ರಿಕೆಯಲ್ಲಿ ಉಡುಪಿ ವಿಭಾಗದವರಿಗೆ ಮಂಗಳೂರು ವಿಭಾಗದಲ್ಲಿ ಯಾವ ಅರ್ಥವನ್ನು ಹೋಗುವುದಿಲ್ಲ, ಉಡುಪಿ ವಿಭಾಗದವರ ನಮಗೆ ಸಿಕ್ಕುವುದಿಲ್ಲ ಅಂತ ಪರಿಸ್ಥಿತಿ. ಇಷ್ಟು ಒಂದು ಹೊಳೆದಾಡಿದಾಗ, ಶಾಪೆ ಹೊಳೆದಾಡಿದಾಗ, ಆದ್ದರಿಂದ ಇದನ್ನು ಇಲ್ಲಿ ಸಮಾಜಕ್ಕೆ ಮುಟ್ಟಿಸಲಿಕ್ಕೆ ಹಳೆಯ ರೀತಿಯಲ್ಲಿ ಅಲ್ಲ ಈಗ. ಆದ್ದರಿಂದ ಚಿಕ್ಕ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ಖ್ಯಾತ ಸಾಹಿತಿ ಉಮೇಶ್ ರಾವ್ ಎಕ್ಕಾರ್ ಇವರು ಸಂಪಾದಿಸಿದ ಪುರಾತನ ಪತ್ರಿಕೆಗಳ ಪ್ರದರ್ಶನದ ಉದ್ಘಾಟನೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿಬಿ ಹರೀಶ್ ರೈ ಉದ್ಘಾಟಿಸಿದರು. ಸಮಾರಂಭದ ಅಂಗವಾಗಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಪರಿಹಾರದ ಬಗೆಗಿನ ವಿಚಾರಗೋಷ್ಠಿಯಲ್ಲಿ ವಿಜಯ ಕರ್ನಾಟಕದ ಸ್ಥಾನೀಯ ಸಂಪಾದಕರಾದ ಯುಕೆ ಕುಮಾರ್ನಾಥ್ ತಮ್ಮ ವಿಚಾರಗಳನ್ನು ಮಂಡಿಸಿದರು. ಇಲ್ಲಿ ಮಂಗಳೂರಿನಿಂದ ಬರ್ತಿರುವ ಅಮೃತ ಅಲ್ಲಿ ಅಥವಾ ಉಡುಪಿಯಲ್ಲಿ ಅಕ್ಷರ ಅಂತ ಇತ್ತು, ಬಯಲು ಅಂತ ಇತ್ತು. ಇವೆಲ್ಲ ಪತ್ರಿಕೆಗಳು ತುಂಬಾ ಶಬ್ದ ಮಾಡ್ತಿದ್ರು ಮತ್ತು ಬೆಂಗಳೂರಿನಿಂದ ಬರುವ ಕೆಲವು ಪತ್ರಿಕೆಗಳು ಕೂಡ ಸಾಕಷ್ಟು ಶಬ್ದ ಮಾಡ್ತಾ ಇತ್ತು. ಹಾಗಾಗಿ ನಮಗೆ ಎಲ್ಲಿಯ ಹೊಸ ಭಾಷೆ, ಹೊಸ ಶೈಲಿ, ಹೊಸ ಯೋಜನೆ, ಪ್ರಯೋಗ ಇದೆಲ್ಲ ಅಲ್ಲೇ ಕಾಣ್ತಾ ಇದೆ. ದೊಡ್ಡ ಪತ್ರಿಕೆಗಳ ಸ್ಟ್ಯಾಗ್ನೆಂಟ್ ಇಂಥ ದಿನಗಳದು ನಮಗೇನು ಗೊತ್ತಾಗ್ತಾ ಇದೆ. ಕಾರ್ಯಕ್ರಮದ ಬಗೆಗೆ ಪತ್ರಕರ್ತ ಇಸ್ಮಾಯಿಲ್ ಮೂಡಿಶೆಡ್ಡೆ ಕ್ಯಾಂಪಸ್ ಐನೊಂದಿಗೆ ಮಾತನಾಡಿದರು. ಎಡಿಟರ್ ಕ್ಲಬ್ ಅಂದ್ರೆ ಸಂಪಾದಕರು ಎಲ್ಲ ಸಣ್ಣ ಪತ್ರಿಕೆಗಳಷ್ಟು ಕಷ್ಟ ಯಾವುದಕ್ಕೂ ಯಾವ ಪತ್ರಿಕೆಗಳು ಇಲ್ಲ. ಯಾಕೆಂದ್ರೆ ನಮ್ಮ ಪತ್ರಿಕೆಗೆ ನಾವೇ ಓನರ್, ನಾವೇ ಪಬ್ಲಿಷರ್, ನಾವೇ ಎಡಿಟರ್, ನಾವೇ ರಿಪೋರ್ಟರ್. ಕೆಲವು ಪತ್ರಿಕೆಯಲ್ಲಿ ಒನ್ ಮ್ಯಾನ್ ಶೋ. ಆದರೆ ನಮ್ಮ ಪತ್ರಿಕೆಯಲ್ಲಿ ಬರುವಂಥ ನಮಗೆ ಹೆಚ್ಚಾಗಿ ಕಾರಣನಿಷ್ಠ ನಾವು ಮಾಡ್ತೀವಿ. ಟ್ಯಾಬ್ಲೆಟ್ ಪತ್ರಿಕೆ ಅಂದರೆ, ಕ್ರೈಮ್ ಪತ್ರಿಕೆ ಅಂದರೆ ಅದು ಕಾರಣನಿಷ್ಠ ಒಂದು ವ್ಯವಸ್ಥೆ, ಆ ಅವ್ಯವಸ್ಥೆಯ ವಿರುದ್ಧ ಒಂದು ಹೋರಾಟ ಮಾಡುವುದು. ಇಂಥದಕ್ಕೆ ಕೋರ್ಟ್ ನೋಟಿಸು, ಮಾನನಷ್ಟ ಮೊಕದ್ದಮೆ ಇದನ್ನು ಮಾಮೂಲಿ. ಇದಕ್ಕೆ ನಮಗೆ ಪೊಲೀಸ್ ದೌರ್ಜನ್ಯ ಕೂಡ ಕೆಲವು ಸಂಪಾದಕರಿಗೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಾವೊಂದು ಎಡಿಟರ್ ಕ್ಲಬ್ ಅಂತ ಒಂದು ಸಂಘಟನೆ ಮಾಡಿದ್ದೇವೆ. ಈಗ ಒಂದು ಪುಟ್ಟ ವಿರಾಮ. ವೆಲ್ಕಮ್ ಬ್ಯಾಕ್ ಟು ಕ್ಯಾಂಪಸ್ ಐ. The Mangalore chapter of Alliance Francaise was inaugurated at Roshni Nilaya on Wednesday. Mangalore chapter of Alliance Francaise, the Bangalore was inaugurated on Wednesday, 20th September. Alliance Francaise, the Bangalore director Filipe Gasparani, in his inaugural address, highlighted that the organization has 200 students around Mangalore, including that of having thought about the move. Thank you for your initiatives, Ronald. It is nice to see that our institution is gradually making a name for itself in Bangalore after only 1 year of its commencement. Learning multiple languages will enhance the understanding of a person by making him realize the cultural aspect of a language, said Mr. Filipe Gasparani. All of you, like me, who speak several languages, knows how the language and culture are impeccably linked and how it helps for better understanding among people. I am therefore sure that in a booming country like India, French has made its place amongst all other Indian languages. Alliance Francaise is one of the linguistic and cultural organization in India as well as in abroad. It started almost 150 years ago, which encourage the students to learn French language
and also it encourages local culture, to develop local culture. Learning French language, it is very important in 21st century because it creates a lot of job opportunities. As we are in globalization, it is a very good opportunity for our Mangalorean students to learn French, because we have IT sector in Mangalore, and a lot of IT sectors, they recruit students who can speak French language. And I've been part of the Alliance Francaise network for the past 2 years. The reason why I wanted to pursue French was because of Alliance Francaise, the teaching methods, and not only does it have a different approach to learning, but it also has a lot of cultural programs and cultural exchange programs, which the students today can really benefit from this. I'm so happy it's come to Mangalore now, and I really hope you'd get a lot of students from Mangalore who would benefit from this program. Ronald B. D'Souza, Coordinator, Alliance Francaise de Bangalore chapter, and Dr. Jacinta D'Souza, Principal of Roshni Nilay, were present during the occasion. ಶೋಧನಾ ಟೂರಿಸಂ ಟ್ರಸ್ಟ್ ವತಿಯಿಂದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರಿನಲ್ಲಿ ಆಚರಿಸಲಾಯಿತು. ಶೋಧನಾ ಟೂರಿಸಂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಕೊಣಾಜೆ ಹಾಗೂ ಟೂರಿಸಂ ಅಂಡ್ ಟ್ರಾವೆಲ್ಸ್ ಮ್ಯಾನೇಜ್ಮೆಂಟ್ ವಿಭಾಗ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಸ್ಕೃತಿಗಳನ್ನು ಬೆಸೆಯುವ ಪ್ರವಾಸೋದ್ಯಮ ಎಂಬ ಸಂದೇಶದಡಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಕ್ಯಾಂಪ್ಕೋ ಮತ್ತು ಬಿಟಿಡಿಸಿ ಅಧ್ಯಕ್ಷರಾದ ಕೊಂಕೋಡಿ ಪದ್ಮನಾಭ್ ಉದ್ಘಾಟಿಸಿದರು. ನಂತರದಲ್ಲಿ ಮಾತನಾಡಿದ ಅವರು, ಭಾರತ ಪ್ರವಾಸೋದ್ಯಮದಲ್ಲಿ ತೀರಾ ಕೆಳಮಟ್ಟದಲ್ಲಿದೆ. ಕರಾವಳಿ ಪ್ರದೇಶದಲ್ಲಿದ್ದುಕೊಂಡೇ ಸಮುದ್ರವನ್ನು ನೋಡದ ಅದೆಷ್ಟೋ ಜನರಿದ್ದಾರೆ ಎಂದು ಪ್ರವಾಸೋದ್ಯಮದ ತೊಡಕಿನ ಬಗೆಗೆ ಮಾತನಾಡಿದರು. ಭಾರತದ ಸಂಸ್ಕೃತಿ ಏನು, ಭಾರತದಲ್ಲಿರುವಂತಹ ಜನ ಯಾರು, ಭಾರತದಲ್ಲಿರುವಂತಹ ಯಾವ ಜನರನ್ನು ನಾವು ಪ್ರವಾಸೋದ್ಯಮಕ್ಕೆ ಆಕರ್ಷಣೆ ಮಾಡಬೇಕು ಮತ್ತು ಭಾರತದಲ್ಲಿರುವಂತಹ ಯಾವ ಜನರ ಸಂಸ್ಕೃತಿಯನ್ನ ಜಗತ್ತಿನ ಸಂಸ್ಕೃತಿಗೆ ನಾವು ಸಂದೇಶವನ್ನು ಕೊಡಬೇಕು ಅಂತ ಹೇಳುವುದರ ಮೇಲೆ ಯೋಚನೆ ಮಾಡಿದ್ರೆ ಇಡೀ ಪ್ರವಾಸೋದ್ಯಮ ಇಲಾಖೆ ಔಟ್ ಆಫ್ ದ ಸಬ್ಜೆಕ್ಟ್ ಇವತ್ತು ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಈ ದೇಶದಲ್ಲಿ 80% ಇರತಕ್ಕಂಥ ಬಡ ಜನತೆ, ಈ ದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದು ಕೂಡ ಸಮುದ್ರವನ್ನು ನೋಡದಂತಹ ಜನತೆ, ಇಂಥ ಜನರಿಗೆ ನಾವು ಪ್ರವಾಸೋದ್ಯಮದ ಅಭಿರುಚಿಯನ್ನು ಹುಟ್ಟಿಸಬೇಡುವ. 25-30 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಜನ ಸಮುದ್ರವನ್ನು ನೋಡುವಂಥ ಜನ ಇದ್ದಾರೆ, ಅಂಥವರಿಗೆ ಸಮುದ್ರವನ್ನು ತೋರಿಸಬೇಡುವ. ಭಾರತದ ಸಂಸ್ಕೃತಿ ವೆಸ್ಟರ್ನ್ ಸಂಸ್ಕೃತಿ ಅಲ್ಲ, ಭಾರತದ ಸಂಸ್ಕೃತಿ ಭಾರತದೇ ಸಂಸ್ಕೃತಿ. ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನ ಪ್ರಾಂಶುಪಾಲರಾದ ಡಾ ಲಕ್ಷ್ಮೀನಾರಾಯಣ ಭಟ್ ಎಚ್ಆರ್, ಪ್ರವಾಸೋದ್ಯಮ ಇಲಾಖೆಯ ಸಹನಿರ್ದೇಶಕ ಎಚ್ಆರ್ ಪ್ರಕಾಶ್, ಶೋಧನಾ ಟೂರಿಸಂ ಟ್ರಸ್ಟ್ನ ನಿರ್ದೇಶಕ ಭಗವಾನ್ ದಾಸ್, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನ ಟೂರಿಸಂ ಹಾಗೂ ಟ್ರಾವೆಲ್ಸ್ ವಿಭಾಗದ ಮುಖ್ಯಸ್ಥರಾದ ಡಾ ಡಿಸಿ ಅಂಗಡಿ ಉಪಸ್ಥಿತರಿದ್ದರು. ಇದು ಈ ವಾರದ ಕ್ಯಾಂಪಸ್ ಸುದ್ದಿ. ಮತ್ತಷ್ಟು ಕ್ಯಾಂಪಸ್ ಸುದ್ದಿಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ವಂದನೆಗಳು.